हेलो फ्रेंड्स, वेलकम टू भूमिका किचन। नानी भूमिका सुदर्शन। इवत्तु सिंपल आगी लंच बॉक्स गे जोतेगे बेळगे ब्रेकफास्ट गे ಬೇಗ ಈಸಿಯಾಗಿ ಪ್ರಿಪೇರ್ ಮಾಡೋ ಅಂತ ಅವರೆಕಾಳು ಮೆಂತ್ಯ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ। ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ। ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಒಳಗಡೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ। ಎಣ್ಣೆ ಒಂಚೂರು ಬಿಸಿ ಆಗ್ತಿದೆ ಹಾಗೆ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ ಇವೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ ಹಾಗೆ ಚಿಟಕಿ ಇಂಗು, 1 ಮೀಡಿಯಂ ಸೈಜ್ ಈರುಳ್ಳಿ, 1 ಗರಿ ಕರಿಬೇವಿನ ಸೊಪ್ಪು। ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗಲಿ 1 ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೊಳ್ತಿದ್ದು ಹಾಗೆ ದಪ್ಪ ಸೈಜ್ದು 1 ಟೊಮೆಟೊ ಸಣ್ಣ ಕಟ್ ಮಾಡ್ಕೊಂಡಿರೋದು ಟೊಮೆಟೊನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ। ಟೊಮೆಟೊ ಕಂಪ್ಲೀಟ್ ಸಾಫ್ಟ್ ಆಗಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಟೊಮೆಟೊ ಈ ಥರ ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು, ಒಂದು 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು। ಇವಾಗ ಮೇನ್ ಐಟಮ್ ಮೆಂತ್ಯ ಸೊಪ್ಪು, 2 ಹಿಡಿ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ। ಈ ಮೆಂತ್ಯ ಸೊಪ್ಪು ಕೂಡ ಕಂಪ್ಲೀಟ್ ಸಿಂಕ್ ಆಗಿ ಒಳ್ಳೆ ಘಮ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ತೀನಿ। ಮೀಡಿಯಂ ಫ್ಲೇಮಲ್ಲಿ ಮೆಂತ್ಯ ಸೊಪ್ಪನ್ನ ಒಂದು 3 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ, ಒಳ್ಳೆ ಘಮ ಬರ್ತಾ ಇದೆ। ಇದರದ್ದು ಇನ್ನೊಂದು ಮೈನ್ ಇಂಗ್ರೀಡಿಯೆಂಟ್ ಅವರೆಕಾಳು, ಅರ್ಧ ಕಪ್ಪು ಅವರೆಕಾಳು ಹಾಕೊಂಡಿದ್ದೀನಿ। ಇದನ್ನು ಕೂಡ ಹಾಕೊಂಡು ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ। ಅವರೆಕಾಳು ಕೂಡ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ। ಅವರೆಕಾಳನ್ನ ಮೊದಲೇ ಬೇಯಿಸ್ಬಿಟ್ಟೆ ಹಾಕೋಬೇಕು, ಆವಾಗ ಸಾಫ್ಟಾಗಿ ಚೆನ್ನಾಗಿರುತ್ತೆ। ಈ ಒಗ್ಗರಣೆಯಲ್ಲಿ ಅವರೆಕಾಳು ಬೇಯೋದಿಲ್ಲ, ಅದಕ್ಕೋಸ್ಕರ ಇವಾಗ ಮಿಕ್ಕ ಎಲ್ಲ ಐಟಮ್ಗಳನ್ನು ಹಾಕೊಳ್ಳೋಣ। ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ವಾಂಗಿಬಾತ್ ಪೌಡರ್, ಗೋಲಿ ಗಾತ್ರದ್ದು ಹುಣಸೆಹಣ್ಣಿನ ರಸ, 1 ಟೀ ಸ್ಪೂನ್ ಬೆಲ್ಲ। ಇದನ್ನು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ। 1-2 ನಿಮಿಷ ಈ ಗೊಜ್ಜನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ। ವಾಂಗಿಬಾತ್ ಪೌಡರು ನಾನು ಸಾಕಷ್ಟು ಸಲ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ, ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ। ಗೊಜ್ಜು ಪ್ರಿಪೇರ್ ಆಯಿತು, ಇವಾಗ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ। ಇದು 1 ಸೌಟ್ ಅಷ್ಟು ಗೊಜ್ಜನ್ನ ಹಿಂಗೆ ಎತ್ತಿಟ್ಟಿರ್ತೀನಿ, ಯಾಕೆಂದರೆ ತುಂಬ ಏನಾದರೂ ಖಾರ ಜಾಸ್ತಿ ಆದರೆ ಇದಾಗುತ್ತೆ ಅಂದ್ಬಿಟ್ಟು ಕೊನೆಯಲ್ಲಿ ಬೇಕಿದ್ರೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು। ಸ್ಟವ್ ಆಫ್ ಮಾಡಿದ್ದೀನಿ। 1 ಕಪ್ ಸೋನಾ ಮಸೂರಿ ಅಕ್ಕಿಯಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ। 1 ಕಪ್ಗೆ 2 ಕಪ್ ಅಷ್ಟು ನೀರು ಹಾಕ್ಕೊಂಡು ಹುಡಿಯಾಗಿ ಮಾಡ್ಕೋಬೇಕು। ಇದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಗೊಜ್ಜಿಗೂ ಉಪ್ಪು ಹಾಕಿದ್ದೀವಿ, ಜೊತೆಗೆ ಅನ್ನ ಮಾಡಬೇಕಾದ್ರೂ ಉಪ್ಪು ಹಾಕಿದ್ದೀನಿ, ಬೇಕಿದ್ರೆ ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ। 1-2 ಸಲ ಸ್ಪ್ಯಾಚುಲಾದಲ್ಲಿ ಈ ಥರ ಮಾಡಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ। ಎಲ್ಲ ಮಿಕ್ಸ್ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ಗೊಜ್ಜು ಬೇಕಾಗಿದೆ, ಗೊಜ್ಜು ಹಾಕೊಳ್ತಾ ಇದ್ದೀನಿ। ಮೊದಲೇ ಏನಾದರೂ ನಾವು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಇನ್ ಕೇಸ್ ಖಾರ ಹುಳಿ ಏನಾದರೂ ಆಗಿಬಿಟ್ರೆ ನಾವು ಏನೂ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಕೊನೆಯಲ್ಲಿ ಬೇಕಿದ್ರೆ ಹಾಕೋಬೋದು। ಈ ಥರ ಜಸ್ಟ್ ಇನ್ನೊಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಸರ್ವ್ ಮಾಡೋದಕ್ಕೆ ರೆಡಿ ಇದೆ ನೋಡಿ। ಬಿಸಿ ಬಿಸಿ ಅವರೆಕಾಳು ಮೆಂತ್ಯ ಬಾತ್ ಸರ್ವ್ ಮಾಡೋದಕ್ಕೆ ರೆಡಿ ಇದೆ ನೋಡಿ। ಟೇಸ್ಟ್ ಅಂತೂ ಹೇಗಿದೆ ಗೊತ್ತಾ, ಆ ಮೆಂತ್ಯ ಜಾಸ್ತಿ ಹಾಕಿರೋದ್ರಿಂದ ಅದ್ರ ಫ್ಲೇವರು ಹೈಲೈಟ್ ಆಗಿದೆ, ಜೊತೆಗೆ ಅವರೆಕಾಳು ಬಾಯಿಗೆ ಸಿಗ್ತಾ ಇರೋದ್ರಿಂದ ಇನ್ನೂ ರುಚಿಯಾಗಿದೆ। ಈ ಅವರೆಕಾಳು ಸೀಸನಲ್ಲಿ ಈ ಅವರೆಕಾಳು ಮೆಂತ್ಯ ಬಾತ್ನ ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ। ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ। ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।